ಹಾಯ್! ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ನಾನು ಸ್ಕಿನ್ ಟೈಪ್ ಹೇಗೆ, ಸ್ಕಿನ್ ಯಾವ್ಯಾವ ಟೈಪಲ್ಲಿರುತ್ತೆ ಅನ್ನೋದನ್ನ ನಾನು ತಿಳ್ಕೊಡ್ತಾ ಇದೀನಿ. ಫಸ್ಟು ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ ಈ ತರ ಡಿಫ್ರೆಂಟ್ ಆಗಿ ಸ್ಕಿನ್ ಟೈಪ್ಸ್ ಇರುತ್ತೆ. ಇದ್ರಲ್ಲಿ ಫಸ್ಟ್ ಇವತ್ತು ನಾನು ತಗೊಂಡಿರೋ ಟಾಪಿಕ್ಕು ಡ್ರೈ ಸ್ಕಿನ್ ಇರೋರಿಗೆ. ಡ್ರೈ ಸ್ಕಿನ್ ಇರುವಂತವ್ರಿಗೆ ಏನೇನು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾರೆ, ಅವ್ರು ಯಾವ ತರ ಫುಡ್ ತಗೋಬೇಕು, ಯಾವ ತರ ಕೇರ್ ಮಾಡಬೇಕು, ಡೈಲಿ ಕೇರ್ ಹೇಗಿರ್ಬೇಕು, ಮತ್ತೆ ಮಂತ್ಲಿ ಒನ್ಸ್ ಫೇಶಿಯಲ್ ಹೇಗೆ, ಯಾವ ಫೇಶಿಯಲ್‌ನ ಮಾಡಿಸ್ಕೋಬೇಕು. ಸೊ ಈ ಥರದ್ದೆಲ್ಲ ತುಂಬಾ ಗೊಂದಲಗಳಿರುತ್ತೆ. ಯಾವ್ದು ಮಾಡ್ಕೊಳ್ಳಿ, ಏನ್ ಬಿಡ್ಲಿ? ಆಮೇಲೆ ಎಸಿನಲ್ಲಿ ಕುತ್ಕೊಂಡಿರೋರ್ಗೆ, ತುಂಬಾ ಹೊರಗಡೆ ಓಡಾಡುವಂತವ್ರಿಗೆ ಈ ತರ ಸ್ಕಿನ್ ಪ್ರಾಬ್ಲಮ್ಮು, ಡ್ರೈ ಸ್ಕಿನ್ ಪ್ರಾಬ್ಲಮ್ಮು ಬರುತ್ತೆ. ಸೊ ಈಗ ಡ್ರೈ ಸ್ಕಿನ್‌ಗೆ ಒಂದೊಂದೇ ಅವ್ರದ್ದು ಹೆಂಗೆ ಸ್ಕಿನ್ ಕೇರ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇ ಸಲ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್‌ನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನಾನು ಡ್ರೈ ಸ್ಕಿನ್ ಹೇಗೆ ಇದನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಡ್ರೈ ಸ್ಕಿನ್ ಯಾಕೆ ಬರುತ್ತೆ ಅಂತ ಅಂದ್ರೆ ಮಾಯಿಶ್ಚರ್ ಕಡಿಮೆ ಆಗುತ್ತೆ. ಈ ಸ್ಕಿನ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಮಾಯಿಶ್ಚರ್ ಕಡಿಮೆ ಇರುತ್ತೆ. ಆಮೇಲೆ ಆಯಿಲ್ ನೆಸ್ ಕಮ್ಮಿ ಇರುತ್ತೆ ಅಂತ ಹೇಳಿ ಆಗ ಡ್ರೈ ಸ್ಕಿನ್ ಅಂತ ಕಾಣಿಸ್ಕೊಳ್ಳುತ್ತೆ. ಈಗ ಡ್ರೈ ಸ್ಕಿನ್ ನಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು, ಅದ್ರದ್ದು ಲಕ್ಷಣಗಳು ಏನೇನು ಅಂತಂದ್ರೆ ತುಂಬಾ ಡ್ರೈ ಆಗೋದು, ತುಂಬಾ ಡ್ರೈ ಆಗುತ್ತೆ ಸ್ಕಿನ್ನು. ಮತ್ತೆ ಫ್ಲೇಕಿ ತರ ಆಗೋದು, ಆಮೇಲೆ ಇಚಿಂಗ್ ಆಗೋದು. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇರ್ತೀವಿ. ಡೈಲಿ ಸ್ಕಿನ್ ಕೇರ್ ಅಂತಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶ್ ಮಾಡ್ಬೇಕಾದ್ರೆ ಲೈಟ್ ಮೈಲ್ಡ್ ಫೇಸ್ ವಾಶ್ ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕು. ಅದಾದ್ಮೇಲೆ ಒಳ್ಳೆ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ನ ಮಾತ್ರ ಮಿಸ್ ಮಾಡ್ದೇನೆ ಅಪ್ಲೈ ಮಾಡ್ಕೋಬೇಕು. ಟೋನರ್, ಹೈಡ್ರೇಟಿಂಗ್ ಟೋನರ್ ನ ಯೂಸ್ ಮಾಡ್ಬೇಕಾಗುತ್ತೆ. ಹೈಡ್ರೇಟಿಂಗ್ ಟೋನರ್ ಅಂತಂದ್ರೆ ರೋಸ್ ವಾಟರ್ ಬೆಸ್ಟ್. ಆಮೇಲೆ ಮಾಯಿಶ್ಚರೈಸರ್ ಸ್ವಲ್ಪ ತಿಕ್ಕಾಗಿರುವಂತ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಮಿಲ್ಕ್ ಮಿಕ್ಸ್ ಮಾಡಿರುವಂತದ್ದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು. ನೈಟ್ ನಲ್ಲಿ ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ನ ಅಪ್ಲೈ ಮಾಡಿ ಮಲ್ಕೊಳ್ಳೋದು ತುಂಬಾ ಒಳ್ಳೆ ಅಭ್ಯಾಸ. ಇದರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ಕಿನ್. ಯಾವ ಇಂಗ್ರೀಡಿಯೆಂಟ್ಸ್ ಇರುವಂತ ಕಾಸ್ಮೆಟಿಕ್ಸ್ ಇದಾಗ್ಲಿ ಯೂಸ್ ಮಾಡ್ಬೇಕು ಅಂತಂದ್ರೆ ಆಲ್ಮಂಡ್ ಇರೋದು ಯೂಸ್ ಮಾಡ್ಬೋದು, ಅಲೋವೆರಾ ಇರ್ಬೋದು. ಆಮೇಲೆ ವಾರಕ್ಕೆ ಒಂದು ಸಲ ಆಲ್ಮಂಡ್ ಆಯಿಲ್ ಆಗಿರ್ಬೋದು ಅಥವಾ ಕೋಕೋನಟ್ ಆಯಿಲ್ ಆಗಿರ್ಬೋದು, ಯಾವ್ದಾದ್ರು ಒಂದು ಆಯಿಲ್ ನಲ್ಲಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆಯಿಲಿ ಸ್ಕಿನ್ ಅವಾಯ್ಡ್ ಮಾಡ್ಬೋದು. ವಾರಕ್ಕೆ ಒಂದಿನ ಮಾಡ್ಕೊಳ್ಬೇಕು. ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ಆಯಿಲ್ ಮಸಾಜ್ ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಫಾರ್ ಡ್ರೈ ಸ್ಕಿನ್ ಅಂದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಡ್ರೈ ಸ್ಕಿನ್ಗೆ ಒಳ್ಳೇದು ಅಂತ ಅಂದ್ಬಿಟ್ಟು ಹನಿ, ಅಲೋವೆರಾ ಇರಬೇಕು, ಆಮೇಲೆ ಆಲ್ಮಂಡ್ ಆಯಿಲ್ ಇರಬೇಕು, ಗ್ಲಿಸರಿನ್ ಇರಬೇಕು. ಈ ತರದೆಲ್ಲ ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ ಅನ್ನ ಹೆಚ್ಚಾಗಿ ಯೂಸ್ ಮಾಡಿ. ಮಂತ್ಲಿ ಒನ್ಸ್ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು. ಫೇಶಿಯಲ್ ಬಂದು ಡ್ರೈ ಸ್ಕಿನ್ಗೆ ಸೂಟ್ ಆಗುವಂತ ಫೇಶಿಯಲ್ ನಾನೇ ಮಾಡಿಸ್ಕೊಳ್ಳಿ. ನೀವೇ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಪ್ರೊಫೆಷನಲ್ಸ್ ಹತ್ರ ಮಾಡಿಸ್ಕೊಂಡ್ರೆ ಒಳ್ಳೇದು. ಅವ್ರಿಗೆ ಗೊತ್ತಿರುತ್ತೆ ಯಾವ ನಿಮ್ ಸ್ಕಿನ್ಗೆ ಯಾವ ತರ ಸೂಟ್ ಆಗುತ್ತೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಒಂದು ಒಳ್ಳೆ ಪ್ರಾಡಕ್ಟ್ ತಗೊಂಡು ನೀವು ಬ್ರಾಂಡೆಡ್ ಆಗಿದ್ರೆ ಒಳ್ಳೇದು ಅಂತದನ್ನ ತಗೊಂಡು ಯೂಸ್ ಮಾಡಿ ಫೇಶಿಯಲ್ ಮಾಡ್ಕೊಡಿ ಅಂತ ಹೇಳಿ ಒಳ್ಳೆ ಫೇಶಿಯಲ್ ನ ಮಾಡಿಸೋದು. ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಸ್ಕ್ರಬ್ ಮಾಡಿಬಿಟ್ರೆ ತುಂಬಾ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಆದಷ್ಟು ಒಂದು 2 ಮಿನಿಟ್ಸ್ ಮಸಾಜ್ ಕೊಟ್ರೆ ಸಾಕು. ಸ್ಕ್ರಬ್ ಹಾಕಿ ಜಾಸ್ತಿ ಹೊತ್ತು ಮಸಾಜ್ ಕೊಡಬಾರ್ದು, ಇನ್ನಷ್ಟು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಔಟ್ಸೈಡ್ ಕೇರ್ ಹೇಗೆ ತಗೊಳ್ತೀರಾ ಹಾಗೇನೆ ಇನ್ಸೈಡ್ ಕೇರ್ ತಗೋಬೇಕಾಗುತ್ತೆ. ಇನ್ಸೈಡ್ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತಂದ್ರೆ ಡ್ರೈ ಸ್ಕಿನ್ ಇರೋರಿಗೆ ಆದಷ್ಟು ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ಡೈಲಿ 2.5 ಇಂದ 3 ಲೀಟರ್ ನೀರು ಮಸ್ಟ್ ಕುಡಿಲೇಬೇಕು. ಆದಷ್ಟು ತುಪ್ಪನ ಜಾಸ್ತಿ ಯೂಸ್ ಮಾಡಿ, ಘೀ ಯೂಸ್ ಮಾಡಿ, ಕೋಕೋನಟ್ ಜಾಸ್ತಿ ಯೂಸ್ ಮಾಡಿ. ಕೋಕೋನಟ್ ಅಡಿಗೆಗೆ ಯೂಸ್ ಮಾಡ್ತಿರಲ್ಲ, ಸೊ ಆ ಕೋಕೋನಟ್ ಬಹಳ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಈ ಡ್ರೈ ಫ್ರೂಟ್ಸ್ ನ ಬಾದಾಮು, ವಾಲ್ನಟ್ ಈ ತರದ್ದು ಜಾಸ್ತಿ ಉಪಯೋಗಿಸಿ. ಆಮೇಲೆ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ಯಾವುದು ಅಂತಂದ್ರೆ ಆರೆಂಜು, ಪಪ್ಪಾಯ ಜಾಸ್ತಿ ಯೂಸ್ ಮಾಡಿ. ಜಂಕ್ ಫುಡ್ ನ ಆದಷ್ಟು ಅವಾಯ್ಡ್ ಮಾಡಿ. ಹಾಟ್ ವಾಟರ್ ಇಂದ ಫೇಸ್ ವಾಶ್ ಮಾಡಬೇಡಿ. ಹಾಟ್ ವಾಟರ್ ಇಂದ ಫೇಸ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಇದಿಷ್ಟು ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಸ್ಕಿನ್ ನ್ಯಾಚುರಲ್ ಆಗಿ ನಿಮ್ಗೆ ನ್ಯಾಚುರಲ್ ಗ್ಲೋನು ಕೊಡುತ್ತೆ, ಮತ್ತೆ ಶೈನ್ ಬರುತ್ತೆ ಸ್ಕಿನ್ ಅಲ್ಲಿ. ಸೊ ಆದಷ್ಟು ಇಷ್ಟು ಮೇಂಟೈನ್ ಮಾಡ್ಬೇಕು. ಪ್ರಾಪರ್ ಸ್ಕಿನ್ ಕೇರ್ ಮಾಡ್ಕೊಂಡಾಗ ಸ್ಕಿನ್ ಗ್ಲೋ ಚೆನ್ನಾಗಾಗುತ್ತೆ, ಮಾಯಿಶ್ಚರ್ ಇರುತ್ತೆ ಸ್ಕಿನ್ ಅಲ್ಲಿ, ಗ್ಲೋಯಿಂಗ್ ಕೊಡುತ್ತೆ. ಅದರಿಂದ ಸಾಫ್ಟ್ ಬರುತ್ತೆ ಸ್ಕಿನ್ನು. ಸೊ ಹಾಗಾಗಿ ಆದಷ್ಟು ಇಷ್ಟನ್ನ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ನಮ್ಮ ಡ್ರೈ ಸ್ಕಿನ್ ನ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಸೊ ಅಭ್ಯಾಸ ಮಾಡ್ಕೋಬೇಕು. ನಾವು ಹೇಗೆ ಅಭ್ಯಾಸ ಮಾಡ್ಕೊಳ್ತೀವೋ ಹಾಗೆ ನಮ್ಗೆ ಯಾವ್ದು ಬೇಕು, ನಮ್ಮ ದೇಹಕ್ಕೆ ಏನ್ ಬೇಕು, ಯಾವ ತರ ಫುಡ್ ಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಅದೇ ತರ ಫಾಲೋ ಮಾಡ್ಕೊಂಡು ಬಂದಾಗ ನಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಸೊ ಇಷ್ಟ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.